ದ್ವಾರಕ ನಗರಕ್ಕೆ ಭರತನಾಂ ತೆರಳುವೆ ದ್ವಾರಕ ನಗರಕ್ಕೆ ಕುರುಬೊಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿ ಶೀಘ್ರದೊಳರುವೆ ಕುರುಬೊಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲ್ ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲ್ ಹೊರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಹೊರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಅಧಮ ಭೀಮನ ವಧಿಸಲು ನ ವಿಧ ವಿಧ ಪ್ರಯೋಗವೆಸಗಿದರು ಅಧಮ ಭೀಮನ ವಧಿಸಲು ನ ವಿಧ ವಿಧ ಪ್ರಯೋಗವೆಸಗಿದರು ಖದೀಮನವನು ಎದಗೆಡದ ಮಧುಕರಿಯನ್ವಯ ಕೊಬ್ಬಿಹನು ಖದೀಮನವನು ಎದಗೆಡದ ಮಧುಕರಿಯನ್ವಯ ಕೊಬ್ಬಿಹನು ಮಾಧವರ ಬೆಂಬಲದಿ ಮೆರೆಯು ಮಧೋಂದ ಪಾಂಡವರ ಆರ್ಭಟವ ಮಾಧವನ ಬೆಂಬಲದಿ ಮೆರೆಯು ಮಧೋಂದ ಪಾಂಡವರ ಆರ್ಭಟವ ಕದನದಲ್ಲಿ ಮದವ ಮುರಿದು ನನ್ನ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ನನ್ನ ಕ್ರೋಧವನ್ನು ತೀರಿಸಿಕೊಳ್ಳ ಹೊರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಹೊರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಇನ್ನು ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿದಂತೆಯೇ ಸರಿ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಜಗತ್ತಿಗೆ ತೋರ್ಪಡಿಸಲು ಬಂದೊದಗಿದೆ ಮುಂದಿನ ಮಹಾಯುದ್ಧ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಿಗೆ ಅರ್ಧರಾಜ್ಯವನ್ನು ಕೊಡುವುದು ಸಾಧ್ಯವಾಗದ ಮಾತು. ಅವರು ನನ್ನಂತೆಯೇ ನಿಜವಾದ ಕ್ಷಾತ್ರ ಕುಲ ಪುಂಗವರೇ ಆಗಿದ್ದಲ್ಲಿ ರಣಾಂಗಣದಲ್ಲಿ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಈ ನನ್ನ ನಿರ್ಧಾರ ಅಚಲ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅರ್ಜುನನಿಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿರುವೆನು. ಇನ್ನು ಆ ಕೃಷ್ಣನನ್ನು ಕಂಡು ಯಾದವ ಸೇನೆಯ ಸಹಾಯವನ್ನು ಪಡೆಯುವೆನು. ಯಾದವರಾಧನ ಸೈನ್ಯವು ದೊರೆತರ ಸುಲಭದಿ ಮಣಿಸುವ ಶತ್ರುಗಳ ಯಾದವರಾಧನ ಸೈನ್ಯವು ದೊರೆತರ ಸುಲಭದಿ ಮಣಿಸುವ ಶತ್ರುಗಳ ಭಾಮಾರ ಮಾಡಲು ಎನ್ನ ಸಹೋದರ ಹೋಮಗೈದ ಭೀಮನ ಭಾಮಾರ ಮಾಡಲು ಎನ್ನ ಸಹೋದರ ಹೋಮಗೈದ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರ್ಣ ತೊಟ್ಟಿಹನು ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರ್ಣ ತೊಟ್ಟಿಹನು ಪಣವ ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದೆ ಹರಯನಾಳಲು ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದಿ ಹರಯನಾಳಲು ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರುಬೊಂಡವರಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ಶೀಘ್ರದೊಳರುವೆ
ಪುರುಬೋಂಡವರೊಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ಶೀಘ್ರದೊಳರೆ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯ ಹೊರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಹೊರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಹೊರದಿನಾಂ ತೆರಳುವೆ ಹೊರದಿನಾಂ ತೆರಳುವೆ con
ಓಹೋ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಅವರು ಎಚ್ಚರಗೊಳ್ಳುವ ತನಕ ನಾನು ಪ್ರವೇಶ ದ್ವಾರದಲ್ಲೇ ನಿಲ್ಲುತ್ತೇನೆ. ಏನೇ ಭವನದ ವೈಭವ! ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ದೇವಲೋಕಾದಿ ಲೋಕವ ಮೆರುಗಿ ಧರೆಗಿಳಿದಂತಿದೆ, ದೇವಲೋಕಾದಿ ಲೋಕವ ಮೆರುಗಿ ಧರೆಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಎನಿತು ಏ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಏನಿ ಭವ್ಯ ಭವನದ ಶೃಂಗಾರ ವೈಭವ, ಮುತ್ತು ರತ್ನಗಳಿತ್ತು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಈ ಕೃಷ್ಣನ ದ್ವಾರಕಾ ನಗರವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಬರದಂತೆ ಭಾಸವಾಗುತ್ತಿರುವುದಲ್ಲ. ಭಾವಪರವಶನಾದೆ, ಭಾವಪರವಶನಾದೆ. ಛ ನನಗೇತರ ಭ್ರಾಂತು. ಶಶಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಈ ವಸುಂಧರ ದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುಧ್ವಂಸ ದುರೀಣ, ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರನಾದ ಈ ದುರ್ಯೋಧನನ ಅರಮನೆಯ ವೈಭವಕ್ಕಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ.
ಓಹೋ, ಶಿಲಾಬಾಲಕಿಯರು. ಈ ಶಿಲಾಬಾಲಕಿಯರು ಭಾವಭಂಗಿಗಳ ತೋರಿ ಓರೆ ನೋಟವ ಬೀರಿ ಈ ವಾರಾಂಗಣಿಯರ ಕಡೆಗಣ್ಣಿನ ಕುಡಿನೋಟವನ್ನು ನೋಡುತ್ತಿದ್ದರೆ ಅಬ್ಬಾ, ನನ್ನ ಸುತ್ತ ಶರೀರವೇ ಬಡಿದೆಬ್ಬಿಸುವಂತೆ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತಿರುವುದಲ್ಲ. ಬಳ್ಳಿಯಂತೆ ಬಳುಕಿರುವ ನಡುವು, ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮನ್ಮಥನನ್ನೇ ಮೋಹಿಸುವಂತಹ ಮಂದಹಾಸ. ಅಬ್ಬಾ, ಈ ಶಿಲಾಬಾಲಕಿಯರ ಶಿಲ್ಪಕಲಾ ಸೌಂದರ್ಯವನ್ನು ನೋಡುತ್ತಿದ್ದರೆ ನಾನೇ ಒಮ್ಮೆ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ
ಬಸವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗುರುನಂದನ. ಇದೇನಿದು? ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ನನಗೇನಾದರೂ ಭ್ರಮೆಯೇ? ಅಲ್ಲ, ಇದು ಕೃಷ್ಣನ ಮಾಯೆ. ಕೃಷ್ಣ ಈ ನಿನ್ನ ಮಾಯಾಭವನವನ್ನು ಕಂಡು ಬೆರಗಾಗುವವನಲ್ಲ, ಏ ಛಲರಂಕಮಲ್ಲ. ಇರಲಿ, ಮೊದಲು ನಾನು ಬಂದ ಕಾರ್ಯವನ್ನು ಸಾಧಿಸುತ್ತೇನೆ. ಶಂಕರ, ಓಹೋ ಸಾತ್ವಿಕೆ, ಎಲ್ಲಿ ನಿನ್ನ ಕೃಷ್ಣ? ಕುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಅವರ ಎಚ್ಚರಗೊಳ್ಳುವ ತನಕ ನೀವು ಈ ಪೀಠದಲ್ಲೇ ಕುಳಿತುಕೊಳ್ಳಿ. ಏನು, ಕೃಷ್ಣನು ನಿದ್ರಿಸುತ್ತಿರುವನೆ? ಎಂತಹ ನಿಶ್ಚಿಂತ ಪುರುಷನಯ್ಯ ಇವ! ರಾಜ್ಯ ಕೋಶಾಧಿಗಳನ್ನೆಲ್ಲವನ್ನು ತನ್ನ ಅಣ್ಣನಾದ ಬಲರಾಮನಿಗೊಪ್ಪಿಸಿ ಇವನು ಮಾತ್ರ ಸುಖ ತಲ್ಪದಲ್ಲ ತಲ್ಲೀನನಾಗಿರುವನು. ಇರಲಿ. ಸಾತ್ಯಕಿ, ಒಂದು ಮಾತಿದೆ. ಹೇಳು ಕುರುರಾಜ. ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಕುರುರಾಜ, ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆ ಪರಮಾತ್ಮ ಎಲ್ಲಿರುವರೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತ್ಯಕೆ, ಸರಿಯಾದ ಮಾತು. ಆ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಸಮಸ್ತ ಯಾದವ ಸೇನೆಯೇ ನನ್ನ ಕೈವಶವಾದಂತೆಯೇ ಸರಿ. ಇರಲಿ, ಕೃಷ್ಣನು ನಿದ್ರೆಯಿಂದ ಎಚ್ಚರಗೊಳ್ಳುವ ತನಕ ನಾನು ಈ ಮಂದಿರದಲ್ಲಿಯೇ ಕಾದು ಕುಳಿತಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡಿಯೇ ಹೋಗುತ್ತೇನೆ. ಇದು ಪಾದಪಾರ್ಶ್ವ. ಭೂಪಾಲಕನಾದ ನಾನು ಈ ಗೋಪಾಲನ ಪದದಡಿಯಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಇದಲ್ಲ. ಸದಾ ನಿನ್ನ ಅಭಯ ನಿರಂತರ ಕೋರೆ ದಯದಿಸಿ ವಾಸುದೇವ. ಸದಾ ನಿನ್ನ ಅಭಯ ನಿರಂತರ ಕೋರೆ ದಯದಿಸಿ ವಾಸುದೇವ. ಸದಾ ನಿನ್ನ ಅಭಯ ದಿನ ಬಂಧು ನಿಗಮಾಗಮಸಿನ ದಿನ ಬಂಧು ನಿಗಮ
ಸಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ಮರ್ದನ ಅಗಣಿತ ಗುಣಗಣ ಹರಿಕುಲ ಮರ್ದನ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಹರವಿಂದ ನಯನ ಸಿಂಧು ಶಯನ ಹರವಿಂದ ನಯನ ಸದಾ ನಿನ್ನ ಅಭಯ ನಿರಂತರ ದಯದಿ ಶ್ರೀ ವಾಸುದೇವ ಸದಾ ನಿನ್ನ ಅಭಯ ಸಾತ್ವಿಕಿ ಎಲ್ಲಿ ನನ್ನ ಪ್ರಾಣಸಕ ಇನ್ನೆಲ್ಲಿಯ ನಿನ್ನ ಪ್ರಾಣಸಕ ಪಾರ್ಥ ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು ಏಕೆ ಏನಾಯಿತು ನನಗದನ್ನು ಹೇಳುವ ಬಾಯಿಲ್ಲ ನೀನೇ ಒಮ್ಮೆ ತಿರುಗಿ ನೋಡು ಓಹೋ ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯದ ಪ್ರವೃತ್ತಿಯ ಫಲವಾಗಿ ದುರ್ಯೋಧನಿಂದು ಪರಮಾತ್ಮನ ಆಶ್ರಯ ಪಡೆಯುವರು ಇದೆಂತಹ ವಿಳಂಬನೆ ಪಾರ್ಥ ಇದು ವಿಡಂಬನೆಯಲ್ಲ ಸಾತ್ವಿಕಿ ಇದು ಪಾಂಡವರ ದುರ್ದೈವ ಅಥವಾ ನಾವು ಮರುಗುವುದಾದರೆ ಏಕೆ ಕೌರವರು ನಮ್ಮ ಆತ್ಮೀಯರಲ್ಲವೇ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಸಂತೋಷವೇ ವಿಧಿಷ್ಠಿರನು ಚಿರದಿನದ ಸಲುವಾಗಿ ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವನು ಸರಿ ಸರಿ ನಿಮ್ಮಿಚ್ಛೆಯಂತೆ ಆಗಲಿ ಅರ್ಜುನ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ ಅಥವಾ ಆಶ್ಚರ್ಯವೇ ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ಸುದ್ದಿ ತಿಳಿದ ಬಳಿಕವೇ ನಾನು ಹೊರಟಿದ್ದು ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದೆ ದೇವ ಮಂದಿರಕ್ಕೂ ಗುರು ಸನ್ನಿಧಿಗೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಫಲವು ಅವರವರಿಗೆ ದೊರೆಯುವುದು ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯ ಸಾಧನೆಯಾಗುವುದೇ ಧನಂಜಯ ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವಾರು ರಾಜರ ಸಹಾಯ ದೊರಕುವುದು ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು ನೀನು ಯಾವ ಇಚ್ಛೆಯಿಂದಾದರೂ ಬಾ ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಕುರು ಪಾಂಡವರ ಧಮನಿಗಳಲ್ಲಿ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ದುರ್ಯೋಧನ ನೀನೂ ಮರೆಯಬೇಡ ಹೇ ಜನಾರ್ದನ ಜಾಗರೀತನಾಗು ಜಗತ್ತಿನ ಜೀವಕೋಟಿಗಳನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು ಅಂಧಕಾರವನ್ನು ಒರೆಸಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು ಹೇಳು ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿರುವುದು
ಶ್ರೀ ದೇವಕೀ ಸುತಂ ಮಹಿಮಾ ಗುಣಂ ಘನ ಮಹಿಮಾ ಕೃಷ್ಣ ಶ್ರೀ ಹರಿನಾರಾಯಣಂ ಕ್ಷೀರಸಾಗರ ಶಯನ ರಮಾ ಕಾಂತ ಕೃಷ್ಣ ಹರಿ ವಾಸುದೇವ ಭಕ್ತ ಜನ ಪರಿಪಾಲನ ಜಾಗರಿತ ನಮೋ ಕೇಶವ ಕೃಷ್ಣ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಸಿಂಧು ಶಯನ ನಿನ್ನ ಮಂದ ಆಸವ ಬೀರೋ ಮುರಹರಿ ಸಿಂಧು ಶಯನ ನಿನ್ನ ಮಂದ ಆಸವ ಬೀರೋ ಮುರಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಪೊರೆ ಸೌರಿ ಹರಿ ಸರ್ವದಾ ದಯ ತೋರಿ ಭಕ್ತರ ಮೊರೆ ಆಲಿಸಿ ಪೊರೆ ಸೌರಿ ಹರಿ ಸರ್ವದಾ ದಯ ತೋರಿ ಭಕ್ತರ ಮೊರೆ ಆಲಿಸಿ ಈ ಮೌನವ ತೊರೆದೋ ಮಾನವ ಜೀವರ ಮೌನವ ತೊರೆದೋ ಮಾನವ ಜೀವರ ಮೌನವ ತೊರೆದೋ ಮಾನವ ಜೀವರ ಹಿತ ಬಯಸಿ ಕೊರೆಯೋ ಶ್ರೀಹರಿ ಹಿತ ಬಯಸಿ ಕೊರೆಯೋ ಶ್ರೀಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಯಾರು ಧನಂಜಯ? ಹೌದು ಪರಮಾತ್ಮ.
ಬಂದು ಎಷ್ಟು ಹೊತ್ತಾಯಿತು? ಸ್ವಲ್ಪ ಸಮಯವಾಯಿತು. ಎಲ್ಲರೂ ಕುಶಲವೇ? ನಿನ್ನ ಕೃಪಾ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮದಿಂದಿರುವರು. ಈ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠ ಇರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ಕುರುರಾಜ? ಕುರುಚಕ್ರೇಶ್ವರ. ಕುರುಚಕ್ರೇಶ್ವರ, ಸಮಾಚಾರವೇನು? ಸೌಖ್ಯವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಸಮಯಗಳೇ ಕಳೆದರೂ ಎಚ್ಚರಗೊಳ್ಳದಿದ್ದ ನೀನು ನಿನ್ನ ಪ್ರಾಣಮಿತ್ರನಾದ ಪಾರ್ಥನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ ಭೋರ್ಕರವ ಕೋಳ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿದ್ದೇನೆ ಕೃಷ್ಣ. ಏನು ಯುದ್ಧವೇ? ಬೇಡ ಭಾವ, ಬೇಡ. ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ಬಲ್ಲೆಯ? ಬಲ್ಲೆಯ ಲೋಕ ರಾಜರಾಳಿದ ಮರ್ಮ. ಭಾವ ದುರ್ಯೋಧನ. ಕೃಷ್ಣ, ಬಲ್ಲೆಯ ಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ. ದುರ್ಯೋಧನ. ಕೃಷ್ಣ, ಭರತ ಕಂಡ ಪ್ರಣಯ ಸಂತಾಪ ದುರಿತ ಬೇಡವೋಗಿ ಹಠ ಸಮರಸ ಅನುಚಿತ. ಭರತ ಕಂಡ ಪ್ರಣಯ ಸಂತಾಪ ದುರಿತ ಬೇಡವೋಗಿ ಹಠ ಸಮರಸ ಅನುಚಿತ. ಭರತ ಕಂಡ ಪ್ರಣಯ ಭಾವ ದುರ್ಯೋಧನ. ಅರ್ಜುನ. ವಾಸುದೇವ, ಅನುಜರೋದನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ಅನುಜರೋದನೆ ದ್ರೋಹವೆಸಗಿ ಭರತ ಭೂಮಿ
ಆಳ ಬಯಸಿ ಬಂಧು ಬಳಗರ ಕದಿಂದ ಬಂಧು ಬಳಗರ ಕವಿಂದ ಬಂಧು ಬಳಗರ ಕವಿಂದ ಬಂಧು ಬಳಗರ ಕದಿಂದ ಬಂಧು ಬಳಗರ ಕದಿಂದ ಮರಣ ಹೋಮ ಮಾಡಬೇಡ ಅಂತನಾಗಿ ದುಡುಕಬೇಡ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸ ಅನುಚಿತ ಭರತ ಕಂಡ ಪ್ರದೇಶ ಲಾಭವ್ಯಾರಿಗೋ 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 ಭಾವ ದುರ್ಯೋಧನ, ನನ್ನ ಮಾತನ್ನು ಕೇಳು. ನೆಲದಾಸೆಗಾಗಿ ಅಣ್ಣ ತಮ್ಮಂದಿರು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ದುರ್ಯೋಧನ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನಮಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ದುರ್ಯೋಧನ, ಅರ್ಜುನ ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಈ ಯಾದವರ ಸಹಾಯವನ್ನು ಬೇಡಲು ಬಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರೋದ್ರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಕೃಷ್ಣ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಷಯದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎತ್ತರಗೊಂಡ ತಕ್ಷಣ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ನಾರಾಯಣಿ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ವಾಸುದೇವ, ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನೂ ನಿರಸ್ತ್ರನೂ ಆದ ಈ ಕೃಷ್ಣನಿಂದ ನನಗಾಗುವ ಪ್ರಯೋಜನವಾದರೂ ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊಳ್ಳುವೆಯಂತೆ. ನನಗೆ ನನ್ನ ಗುರು ಬಲರಾಮರ ಸಹಿತ ನಿನ್ನ ಯಾದವ ನಾರಾಯಣಿ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಭಲೆ,
ನಿನ್ನ ಸಾಹಸಕ್ಕೆ ತಕ್ಕದ್ದಾದುದನ್ನೇ ಪಡೆದುಕೊಂಡೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ಸರಿ ಕೃಷ್ಣ, ಬರುತ್ತೇನೆ. ಭಲೇ ಭಲೇ ಕಪಟ ನಾಟಕ ಸೂತ್ರಧಾರಿ, ಭಲೇ ಕಣ್ಸನ್ನೆಯಿಂದಲೇ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿರುವೆಯಾ ಕೃಷ್ಣ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಾಣ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ ಮೃತ್ಯು ತಾಂಡವ ಪ್ರಳಯ ಮೃತ್ಯು ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣವೈ ಆಯುಧವನ್ ಧರಿಸದಿರೇ ಕೃಷ್ಣ ರಣವೈ ಆಯುಧವನ್ ಧರಿಸದಿರೇ ಪಾಂಡವರದೆಂದು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಹೀಗಿರುವಾಗ ನಾವು ನಿಮ್ಮೊಟ್ಟಿಗೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ನಾವೇ ಬೇರೆಯಾದೆವು, ಆದರೂ ಬೋಧಕವಿಲ್ಲ ಕೃಷ್ಣ. ಒಂದು ಮಾತು ನೆನಪಿನಲ್ಲಿಡು, ಮುಂದೆ ರಣರಂಗದಲ್ಲಿ ಯಾವ ಅಸ್ತ್ರವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವುದುಂಟೇ ಭಾವ? ನಡೆ. ಸರಿ ಕೃಷ್ಣ, ನಾನಿನ್ನು ಬರುತ್ತೇನೆ. ಇನ್ನು ನಿನ್ನ ಭೇಟಿ ರಣರಂಗದಲ್ಲಿ. ರಣರಂಗದಲ್ಲಿ ಆಗ ತೋರುವೆಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು. ಬರುತ್ತೇನೆ. ಕೃಷ್ಣ, ನನ್ನ ಗುರು ಬಲರಾಮರು ತಮ್ಮ ಹಲಾಯುಧವನ್ನು ಹಿಡಿದು ಯುದ್ಧ ರಂಗವನ್ನು ಪ್ರವೇಶಿಸಿದರೆ ಈ ಪಾಂಡವರು ಉಳಿಯುವರೇ? ಜಯವು ಖಂಡಿತ ನನ್ನದೇ. ನಾನಿನ್ನು ಬರುತ್ತೇನೆ ಕೃಷ್ಣ, ಬರುತ್ತೇನೆ.